ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಉಲ್ಲಾಸ್, ಸರ್ಕಾರಿ ಗೋಮಾಳ ಜಮೀನನ್ನ ಎಚ್.ಸಿ. ಬಾಲಕೃಷ್ಣ ಅವರು ಕಬಳಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ರಮೇಶ್ ಅವರು. ಈಗ ದೂರನ್ನ ಕೊಟ್ಟಿದ್ದಾರೆ, ದೂರಿನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತೆ ಯಾವೆಲ್ಲ ದಾಖಲೆಗಳನ್ನ ನೀಡಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಇಲ್ಲಿ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳೇ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿದರೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ದಾಖಲೆ ಏನಿದೆ ಸೂಕ್ತ ಉದಾಹರಣೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಸರ್ಕಾರಿ ಗೋಮಾಳ ಜಮೀನನ್ನು ತಮ್ಮ ಪತ್ನಿಯ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು. ಅದು ಕೂಡ ಇತ್ತೀಚೆಗೆ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸುಮಾರು 165 ಕೋಟಿ ಮೌಲ್ಯದ 8 ಎಕರೆ ಜಮೀನನ್ನು ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ದಾಖಲೆ ಸಮೇತ ಇದೀಗ ಲೋಕಾಯುಕ್ತ ಆಗಿರ್ಬೋದು, ಹಾಗೆ ಇಡಿಗೆ ದೂರು ಕೊಡುವಂತ ಕೆಲಸವನ್ನ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಯಾವ ರೀತಿಯಾಗಿ ತಮ್ಮ ಪ್ರಭಾವವನ್ನ ಬಳಸಿದ್ದಾರೆ ಅಂತಂದ್ರೆ, ಒಂದು ಆದೇಶ ಇದೆ, ಯಾವುದೇ ಒಂದು ಆದೇಶ ಇದ್ರೂ ಕೂಡ ಅದನ್ನ 3 ವರ್ಷಗಳ ಕಾಲ ಬೇರೆಯವರಿಗೆ ಮಾರಾಟ ಮಾಡುವಂತಿಲ್ಲ ಅನ್ನುವಂತಹ ಒಂದು ದಾಖಲೆ ಇದೆ, ಒಂದು ಆದೇಶ ಇದೆ. ಆದ್ರೆ ಅವೆಲ್ಲವನ್ನೂ ಕೂಡ ಗಾಳಿಗೆ ತೂರ್ಬಿಟ್ಟು ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಬಾಲಕೃಷ್ಣ ಅವರು ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಗೋಮಾಳ ಜಮೀನನ್ನ ಮಾರಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ತಾವರೆಕೆರೆ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯಲ್ಲಿ ಸರ್ವೆ ನಂಬರ್ 233, 234 ಮತ್ತು 235 ಹಾಗೆಯೇ 236ರಲ್ಲಿ ಗೋಮಾಳ ಜಮೀನು ಇರುತ್ತೆ. ಈ ಒಂದು ಗೋಮಾಳ ಜಮೀನನ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಅಂದ್ರೆ ಮೊದಲನೇದಾಗಿ ಯಾವ ರೀತಿಯಾಗಿ ಅಕ್ರಮವನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಗೋಮಾಳ ಜಮೀನನ್ನ ತಮ್ಮ ಆಪ್ತರಿಗೆ ಖಾತೆಯನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ 3ನೇ ಅವರ ಹೆಸರಿಗೆ ಗೋಮಾಳ ಜಮೀನನ್ನ ಅವರ ಹೆಸರಿಗೆ ಖಾತೆಯನ್ನ ಮಾಡಿಕೊಡ್ತಾರೆ. ಅದಾದ ನಂತರ ಅಂದ್ರೆ ಕೇವಲ ಕೆಲವೇ ತಿಂಗಳಲ್ಲಿ ತಮ್ಮ ಪತ್ನಿ ಹೆಸರಿಗೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೊಳ್ತಾರೆ. ಅದರಲ್ಲಿ 2025 ಏಪ್ರಿಲ್ನಲ್ಲಿ ಕೆಂಗೇರಿಯ ಉಪನಗರ ನೋಂದಣಿ ಕಚೇರಿಯಲ್ಲಿ ಸುಮಾರು ಏಪ್ರಿಲ್ ಆಗಿರ್ಬೋದು ಮತ್ತೆ ಮೇ ತಿಂಗಳಲ್ಲಿ 2 ತಿಂಗಳಲ್ಲೂ ಕೂಡ ಹಂತವಾಗಿ ಮೊದಲನೇ ಹಂತದಲ್ಲಿ ಏಪ್ರಿಲ್ ತಿಂಗಳಲ್ಲಿ 5 ಎಕರೆ ಮಾಡ್ಕೊಳ್ತಾರೆ, ಮೇ ತಿಂಗಳಲ್ಲಿ 3 ಎಕರೆ ಜಮೀನನ್ನ ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಎನ್.ಆರ್. ರಮೇಶ್ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಸರ್ಕಾರಿ ಗೋಮಾಳ ಜಮೀನು ಏನಿದೆಯನ್ನ ರಕ್ಷಣೆ ಮಾಡಬೇಕಾಗಿದ್ದಂಥದ್ದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಆದರೆ ಅದು ಎಲ್ಲದನ್ನು ಕೂಡ ಗಾಳಿಗೆ ತೂರ್ಬಿಟ್ಟು ಅವರು ತಮ್ಮ ಪತ್ನಿಗೆ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಹಾಗೇನೆ ತಮ್ಮ ಪ್ರಭಾವವನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಅವರ ಪತ್ನಿ ಹೆಸರು ರಾಧಾ KS ಅಂತ ಹೇಳ್ಬಿಟ್ಟು, ವೈಫ್ ಆಫ್ ಶ್ರೀ ಎಚ್.ಸಿ. ಬಾಲಕೃಷ್ಣ ಅಂತ ಹೇಳಿ. ಅಂದ್ರೆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡಬೇಕಾದಂತಹ ಜನಪ್ರತಿನಿಧಿ ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಅದನ್ನು 3ನೇ ವ್ಯಕ್ತಿಗೆ ಮೊದಲು ಖಾತೆಯನ್ನು ಮಾಡಿಸ್ಕೊಡ್ತಾರೆ, ಅದಾದ ನಂತರ ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ದಾಖಲೆಗಳ ಸಮೇತ ನಾನು ಗ್ಯಾರಂಟಿ ನ್ಯೂಸು ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ನಿಯಮ ಇದೆ ಏನಂತಂದ್ರೆ, ಯಾವುದೇ ಒಂದು ಸರ್ಕಾರಿ ಜಮೀನಾದರೂ ಕೂಡ ಅದನ್ನು ನಿರ್ದಿಷ್ಟ ಅವಧಿಗೆ ಕರ್ನಾಟಕ ರೆವಿನ್ಯೂ ಆಕ್ಟ್ 1964 ಏನು ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಜಮೀನನ್ನ ಪರೆಬಾರೆ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ 15 ವರ್ಷ ಮಾರಾಟ ಮಾಡುವಂತಿಲ್ಲ ಅನ್ನುವಂಥ ಒಂದು ನಿಯಮ ಇದೆ. ಅದ್ರ ಜೊತೆಗೆ ಯಾವುದೇ ಒಂದು ಜಮೀನನ್ನ ಮಾರಾಟ ಮಾಡಬೇಕು ಅಂತಂದ್ರೂ ಕೂಡ ಕಂದಾಯ ಇಲಾಖೆ ಮುಖ್ಯಸ್ಥರು ಯಾರಿರ್ತಾರೆ, ಅಂದ್ರೆ ಅದೇ ಜಿಲ್ಲಾ ಅಂತ ಬಂದಾಗ DC ಬರ್ತಾರೆ, ತಾಲೂಕು ಅಂತ ಬಂದಾಗ ತಹಶೀಲ್ದಾರ್ ಬರ್ತಾರೆ, ಅವರ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಲೇಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಏನು ಅಂತಂದ್ರೆ, BBMP ಗಡಿ ಏನು ಬರುತ್ತಲ್ಲ ಅದರಿಂದ ಸುಮಾರು 18 ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಸ್ವತ್ತನ್ನ ಗ್ರಾಂಟ್ ಮಾಡುವಂತಿಲ್ಲ ಅನ್ನುವಂತಹ ಒಂದು ಕರ್ನಾಟಕ ರೆವಿನ್ಯೂ ಆಕ್ಟ್ 1964 ಆಕ್ಟ್ ಅನ್ನ ಇದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ತಮ್ಮ ಹೆಸರಿಗೆ ಮಾಡ್ಕೊಳ್ಳುವಂತ ಕೆಲಸವನ್ನ ಎಚ್.ಸಿ. ಬಾಲಕೃಷ್ಣ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೆಂಗೇರಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹಂತವಾಗಿ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ಹಾಗೆಯೇ ಇಡಿಗೆ ದೂರು ಕೊಡುವಂತ ಕೆಲಸವನ್ನ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಮಾಡ್ತಾ ಇರುವಂತಹ ಒತ್ತಾಯ ಅಥವಾ ಆಗ್ರಹ ಏನು ಅಂತಂದ್ರೆ, ಈ ರೀತಿ ಸರ್ಕಾರಿ ಜಮೀನನ್ನ ಒಬ್ಬ ಪ್ರಭಾವಿ ಶಾಸಕ ತನ್ನ ಪತ್ನಿ ಹೆಸರಿಗೆ ಖಾತೆಯನ್ನ ಮಾಡಿಸ್ಕೊಂಡಿರುವಂಥದ್ದು ಸರಿಯಲ್ಲ. ಕೂಡಲೇ ಅದಕ್ಕೆ ಸಹಕಾರವನ್ನ ಮಾಡಿರುವಂತಹ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾರು ನೋಂದಣಿಯನ್ನ ಮಾಡಿಕೊಟ್ರು ಅವರಾಗಿರ್ಬೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಸಿ. ಬಾಲಕೃಷ್ಣ ಅಥವಾ ಅವರ ಪತ್ನಿ ಏನಾದ್ರೂ ರಿಯಾಕ್ಟ್ ಮಾಡಿದ್ದಾರಾ, ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದೇನು ಈ ಒಂದು ಪ್ರಕರಣದಲ್ಲಿ ಉರುಳಿಲ್ಲ, ಬೇಕು ಅಂತಲೇ ಸಿಕ್ಕಾಕಿಸುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ಹೇಳಿಕೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ರಮೇಶ್ ಅವರ ವರ್ಷನ್ ಕೇಳಿಸ್ಕೊಂಡ್ವಿ, ಈಗ ಬಾಲಕೃಷ್ಣ ಅವರ ವರ್ಷನ್ ಏನು ಅಂತ ಹೇಳಿ.
ರಮ್ಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಯಾಕೆಂತಂದ್ರೆ ಎನ್.ಆರ್. ರಮೇಶ್ ಆರೋಪ ಮಾಡಿರುವಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಲ್ಲ, ಕಾಂಗ್ರೆಸ್ನಲ್ಲಿ ಪ್ರಭಾವಿ ಶಾಸಕ ಅಂತಾನೆ ಗುರುತಿಸಿಕೊಂಡಿರುವಂತಹ ಮಾಗಡಿ ಎಸ್ ಸಿ ಬಾಲಕೃಷ್ಣ ಅವರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿಬಂದಂಥ ಸಂದರ್ಭದಲ್ಲಿ ಅವರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡಿದಾಗ ಅವ್ರು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನ ಮಾಡಲಿಲ್ಲ. ಅದರ ಬದಲಾಗಿ ನನ್ನ ಮೇಲೆ ಬಂದಿರುವಂಥ ಆರೋಪ ಏನಿದೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ನನ್ನ ವಿರುದ್ಧ ಈ ರೀತಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿರೋ ಹಿನ್ನೆಲೆಯಲ್ಲಿ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ, ಯಾವುದೇ ಸರ್ಕಾರಿ ಗೋಮಾಳ ಜಮೀನನ್ನು ನಾನಾಗಿರ್ಬೋದು ಅಥವಾ ನನ್ನ ಪ್ರಭಾವವನ್ನು ಬಳಸ್ಬಿಟ್ಟು ನನ್ನ ಪತ್ನಿ ಹೆಸರಿಗೆ ಮಾಡ್ಕೊಂಡಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಅವರು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಎಲ್ಲೊಂದು ಕಡೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂತಹ ಒಂದು ಮಾತೇನು ಕೇಳಿ ಬರ್ತಾ ಇದೆ. ಅಂದ್ರೆ ಅಧಿಕೃತವಾಗಿ ಅವರೆಲ್ಲೂ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಡದಿರೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಉಲ್ಲಾಸ್, ಎನ್.ಆರ್. ರಮೇಶ್ ಅವರ ದೂರು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಯಾವ ರೀತಿಯಾಗಿ ಈ ಒಂದು ರಾಜಕೀಯ ಘರ್ಷಣೆ ಆಗ್ತಾ ಇತ್ತು, ಅದಕ್ಕೆ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಮಾಡ್ಕೊಂಡಂತೆ ಆಗತ್ತೆ ಈ ಒಂದು. ಮತ್ತೆ ಇದರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಶ್ವಾಸಾರ್ಹ ಅಂತ ನಾವೇನು ಹೇಳ್ತೀವಿ, ಆ ಪದ ಬಳಕೆ ಮಾಡ್ತೀವಿ, ಅದೆಲ್ಲೋ ಒಂದು ಕಳ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತಲ್ವಾ? ಖಂಡಿತವಾಗ್ಲೂ ರಮ್ಯ, ಯಾಕೆಂತಂದ್ರೆ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕಾಗಿದ್ದು ಅಥವಾ ಗೋಮಾಳ ಜಮೀನನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಜನಪ್ರತಿನಿಧಿಗಳ ಕರ್ತವ್ಯ. ಆದರೆ ಬೇಲಿಯ ಇದ್ದಿಲ್ಲಿ ಹೊಲ ಮೇಯ್ತಿದೆ ಅನ್ನುವಂಥದ್ದು ನಡೆ ಈಗ ಕಾಂಗ್ರೆಸ್ನ ಪ್ರಭಾವಿ ಶಾಸಕರಾಗಿರ್ಬೋದು, ಬಹುತೇಕ ಶಾಸಕರ ನಡೆ ಈ ರೀತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕಾದಂಥವರೇ ಕಬಳಿಕೆ ಮಾಡುವಂಥದ್ದನ್ನು ನೋಡ್ತಾ ಹೋಗಿದ್ದಾರೆ. ಆಬ್ವಿಯಸ್ಲಿ ಅದು ಅಪೋಸಿಷನ್ ಪಾರ್ಟಿಗಳಿಗೆ ಅವ್ರ ಬಾಯಿಗೆ ಒಂದು ರೀತಿ ಆಹಾರ ಅನ್ನುವಂಥದ್ದಾಗುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಬಿಜೆಪಿ ಅಪೋಸನ್ನ ಮಾಡುತ್ತೆ, ಯಾವ ರೀತಿಯಾಗಿ ಅದನ್ನು ಹೋರಾಟ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಈ ರೀತಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಅಥವಾ ತನ್ನ ಹೆಸರಿಗೆ ಕಬಳಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿರುವಂಥದ್ದು ಯಾರು ಅಂತಂದ್ರೆ ಬಿಜೆಪಿಯ ಮುಖಂಡ ಎನ್.ಆರ್. ರಮೇಶ್. ಈ ಕುರಿತಂತೆ ದಾಖಲೆಗಳನ್ನು ಕೂಡ ಲೋಕಾಯುಕ್ತಕ್ಕಾಗಿರ್ಬೋದು ಇಡಿಗೆ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ದೂರನ್ನ ಆಧರಿಸಿ ಬಿಜೆಪಿ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡುತ್ತೆ ಅಥವಾ ಎನ್.ಡಿ.ಎ ಮೈತ್ರಿಕೂಟ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಶಾಸಕರು ಮಾಡ್ತಿದ್ದಾರೆ ಅಂತ ಇದು ಮೊದಲಲ್ಲ. ಈ ಹಿಂದೆನೂ ಕೂಡ ಬಹುತೇಕ ಕಾಂಗ್ರೆಸ್ನ ಶಾಸಕರು ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಪೂರಕವಾದಂಥ ದಾಖಲೆಗಳನ್ನು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ದೂರನ್ನ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಅದು ಮತ್ತೆ ಮುಂದುವರೆದಿದೆ. ಸೊ ಮುಂದಿನ ಹಂತದಲ್ಲಿ ಬಿಜೆಪಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಶಾಸಕ ಎಸ್.ಟಿ. ಸೋಮಶೇಖರ್ ಆಪ್ತರಿಂದಲೂ ನಡೆದಿದೆಯಂತೆ ಭೂ ಕಬಳಿಕೆ. 110 ಕೋಟಿ ರೂಪಾಯಿ ಮೌಲ್ಯದ 18.10 ಎಕರೆ ಸರ್ಕಾರಿ ಸ್ವತ್ತು ಕಬಳಿಸಿದ ಆರೋಪ ಕೇಳಿಬರ್ತಾ ಇದೆ. ಯಶವಂತಪುರ ವ್ಯಾಪ್ತಿಯ ತಾವರೆಕೆರೆ ಹೋಬಳಿಯ ಗೋಮಾಳ ಜಾಗ, ಕುರುಬರಹಳ್ಳಿ ಗ್ರಾಮ ಸರ್ವೆ ನಂಬರ್ 158ರಲ್ಲಿ ಇದ್ದಂತಹ 130.29 ಎಕರೆ ಗೋಮಾಳ ಜಾಗ. ಕುರುಬರಹಳ್ಳಿಯಲ್ಲಿ ಪ್ರತಿ ಎಕರೆಗೆ 6 ಕೋಟಿ ರೂಪಾಯಿ ಮೌಲ್ಯವಿದೆ. ಸುಮಾರು 800 ಕೋಟಿಗೂ ಹೆಚ್ಚು ಮೌಲ್ಯದ ಜಮೀನು ಮಾಜಿ ಸಚಿವರ ಆಪ್ತರ ಹೆಸರಲ್ಲಿ ಹೇಗೆ ಸಾಧ್ಯ? ನಕಲಿ ದಾಖಲೆ ಸೃಷ್ಟಿಸಿ ಗೋಮಾಳ ಜಾಗವನ್ನ ಕಬಳಿಸಿರುವಂತಹ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಆಪ್ತರು ಈ ಮೊದಲು ತಾವರೆಕೆರೆ ಹೋಬಳಿ ಮಾಗಡಿ ತಾಲೂಕು ಕಚೇರಿ ವ್ಯಾಪ್ತಿಯಲ್ಲಿತ್ತು. ಮಾಗಡಿ ತಾಲೂಕು ಕಚೇರಿಯಲ್ಲಿ ಬಹುತೇಕ ಕಡತ ತಿದ್ದಿರುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ರಿಂದ ದೂರು ದಾಖಲಾಗಿದೆ. ನೋಡಿ, ಒಟ್ಟು ಒಂದಲ್ಲ ಎರಡಲ್ಲ 22 ಮಂದಿಯ ವಿರುದ್ಧ ದೂರನ್ನ ದಾಖಲಿಸಿರುವಂತಹ ಬಿಜೆಪಿ ಮುಖಂಡ ಶಾಸಕ ಅನ್ನೋ ಪ್ರಭಾವವನ್ನ ಬಳಸಿ ನಕಲಿ ದಾಖಲೆಯನ್ನ ಸೃಷ್ಟಿಸಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ನೀಡಲಾಗಿದೆ. ಲೋಕಾಯುಕ್ತ ತನಿಖೆಯನ್ನ ಮಾಡಬೇಕಾಗಿದೆ. ಇದೀಗ ಎಸ್.ಟಿ. ಸೋಮಶೇಖರ್ ಆಪ್ತರಿಂದಲೂ ಕೂಡ ಭೂ ಕಬಳಿಕೆಯಾಗಿದೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಂಗಮ್ಮ ವೈಫ್ ಆಫ್ ಮುನಿ ನರಸಯ್ಯ ಹೆಸರಿಗೆ 2.30 ಎಕರೆ, ಮತ್ತೆ ವೆಂಕಟಮ್ಮ ವೈಫ್ ಆಫ್ ಪುಟ್ಟಮಾದಯ್ಯ ಹೆಸರಿಗೆ 6 ಎಕರೆ, ಡಿ.ವಿ. ಚಂದ್ರರಾವ್ ಸನ್ ಆಫ್ ಆರ್ ವಿಜೇಂದ್ರ ರಾವ್ ಹೆಸರಿಗೆ 1.20 ಎಕರೆ ಭೂಮಿ ಕಬಳಿಕೆಯಾಗಿದೆ. ಬಿ.ವಿ. ಮನೋಹರ್ ಬಾಬಡೆ ಸನ್ ಆಫ್ ಆರ್ ವಿಜೇಂದ್ರ ರಾವ್ ಹೆಸರಿಗೆ 1 ಎಕರೆ, ಶಿವಣ್ಣ ಸನ್ ಆಫ್ ನರಸಿಂಹಯ್ಯ ಹೆಸರಿಗೆ 3 ಎಕರೆ, ಅಬ್ದುಲ್ ಸತ್ತರ್ ಸನ್ ಆಫ್ ಮೊಹಮ್ಮದ್ ಇಸ್ಮಾಯಿಲ್ ಹೆಸರಿಗೆ 4 ಎಕರೆ. ಶಾಸಕರ ಆಪ್ತರಿಂದ ಒಟ್ಟು
18.10 ಎಕರೆ ಜಾಗ ಕಬಳಿಕೆಯಾಗಿದೆ. ಸರ್ವೆ ನಂಬರ್ 158ರಲ್ಲಿ 18.10 ಎಕರೆ ವಿಸ್ತೀರ್ಣದ 110 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ. ಎಸ್ ಟಿ ಸೋಮಶೇಖರ್ ಅವರ ಆಪ್ತರಿಂದಲೂ ಕೂಡ ಭೂಮಿ ಕಬಳಿಕೆಯಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಮಾಜಿ ಸಚಿವ ಮತ್ತು ಯಶವಂತಪುರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು, ಆ ಹಿಂಬಾಲಕರ ಹೆಸರಿನಲ್ಲಿ ಒಂದು ರಂಗಮ್ಮ, ವೆಂಕಟಮ್ಮ, ಬಿ ವಿ ಚಂದ್ರರಾವ್, ಬಿ ವಿ ಮನೋಹರ್ ಬಾಬ್ಡೆ, ಆರ್ ವಿಜೇಂದ್ರ ರಾವ್ ಮತ್ತು ಶಿವಣ್ಣ ಹಾಗೆ ಅಬ್ದುಲ್ ಸತ್ತಾರ್ ಅನ್ನೋ ಹೆಸರಿನಲ್ಲಿ ಸುಮಾರು 18 ಎಕರೆ 10 ಗುಂಟೆ ಜಾಗ, ಸುಮಾರು 110 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯ ಇರತಕ್ಕಂಥ ಸರ್ಕಾರಿ ಸ್ವತ್ತಿಗೆ ಗ್ರ್ಯಾಂಟ್ ಲ್ಯಾಂಡ್ ಅಂತ ಮಂಜೂರಾದ ಜಮೀನು ಅಂತ ಹೇಳಿ ಅದನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮಾಜಿ ಸಚಿವ ಮತ್ತು ಯಶವಂತಪುರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು, ಆ ಹಿಂಬಾಲಕರ ಹೆಸರಿನಲ್ಲಿ ಒಂದು ರಂಗಮ್ಮ, ವೆಂಕಟಮ್ಮ, ಬಿ ವಿ ಚಂದ್ರರಾವ್, ಬಿ ವಿ ಮನೋಹರ್ ಬಾಬ್ಡೆ, ಆರ್ ವಿಜೇಂದ್ರ ರಾವ್ ಮತ್ತು ಶಿವಣ್ಣ ಹಾಗೆ ಅಬ್ದುಲ್ ಸತ್ತಾರ್ ಅನ್ನೋ ಹೆಸರಿನಲ್ಲಿ ಸುಮಾರು 18 ಎಕರೆ 10 ಗುಂಟೆ ಜಾಗ, ಸುಮಾರು 110 ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯ ಇರತಕ್ಕಂಥ ಸರ್ಕಾರಿ ಸ್ವತ್ತಿಗೆ ಗ್ರ್ಯಾಂಟ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್. ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಉಲ್ಲಾಸ್, ಈಗ ಎಸ್ ಟಿ ಸೋಮಶೇಖರ್ ಅವರ ಆಪ್ತರ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿಬರ್ತಾ ಇದೆ, ಮತ್ತೆ ದೂರು ದಾಖಲಾಗಿದೆ. ಎಸ್ ಟಿ ಸೋಮಶೇಖರ್ ಅವರ ಪಾತ್ರ ಏನು ಇದರಲ್ಲಿ, ಮತ್ತೆ ಈ 22 ಜನರ ಪಾತ್ರ ಏನು, ಈ 22 ಜನರು ಯಾರ್ಯಾರು ಅನ್ನುವಂತಹ ಪ್ರಶ್ನೆ. ರಮ್ಯಾ, ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಎಸ್ ಸಿ ಬಾಲಕೃಷ್ಣ ಯಾವ ರೀತಿಯಾಗಿ ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಸರ್ಕಾರಿ ಗೋಮಾಳ ಜಮೀನನ್ನು ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಕೇವಲ ಕಾಂಗ್ರೆಸ್ನ ಶಾಸಕ ಅಷ್ಟೇ ಅಲ್ಲ, ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿರುವಂತಹ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ವಿರುದ್ಧನೂ ಕೂಡ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಆದರೆ ಇಲ್ಲಿ ಅವರು ನೇರವಾಗಿ ಭಾಗಿಯಾಗಿಲ್ಲ. ಆದರೆ ಸರ್ಕಾರಿ ಗೋಮಾಳ ಜಮೀನನ್ನು ಸುಮಾರು 18 ಎಕರೆ 10 ಗುಂಟೆ ಜಮೀನನ್ನು, ಸರ್ಕಾರಿ ಗೋಮಾಳ ಜಮೀನನ್ನು ತಮ್ಮ ಆಪ್ತರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಎಚ್ ಸಿ ಬಾಲಕೃಷ್ಣ ಅವರು ತಾವರೆಕೆರೆ ಹೋಬಳಿಯಲ್ಲಿ ಸುಮಾರು ಸರ್ಕಾರಿ ಗೋಮಾಳ ಜಮೀನನ್ನು ತಮ್ಮ ಪತ್ನಿಗೆ ಹೆಸರು ಮಾಡ್ಕೊಂಡಿದ್ರೆ, ಇಲ್ಲಿ ಯಶವಂತಪುರ ವ್ಯಾಪ್ತಿಯ ತಾವರೆಕೆರೆ ಹೋಬಳಿಯಲ್ಲಿ ಕುರುಬರಳ್ಳಿ ಗ್ರಾಮ ಏನಿದೆ, ಅಲ್ಲಿ ಸರ್ವೆ ನಂಬರ್ 158ರಲ್ಲಿ 130 ಎಕರೆ 29 ಗುಂಟೆ ಗೋಮಾಳ ಜಮೀನು ಇರುತ್ತೆ. ಇದರಲ್ಲಿ ಸುಮಾರು 18 ಎಕರೆ 10 ಗುಂಟೆ ಜಾಗ, ಅಂದರೆ ಈಗಿನ ಸರ್ಕಾರಿ ಮೌಲ್ಯವನ್ನು ನೋಡ್ತಾ ಹೋಗೋದಾದ್ರೆ ಸುಮಾರು 110 ಕೋಟಿ ಆಗುತ್ತೆ. 18 ಎಕರೆ 10 ಗುಂಟೆ ಜಾಗವನ್ನು, ಅಂದರೆ ಸುಮಾರು 110 ಕೋಟಿ ಮೌಲ್ಯದ ಜಾಗವನ್ನು ತಮ್ಮ ಆಪ್ತರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಸೋಮಶೇಖರ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಇದಕ್ಕೆ ಬೇಕಾದಂತಂದ್ರೆ ಯಾವ ರೀತಿಯಾಗಿ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಆಪ್ತರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಶಾಸಕ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ನಾನು ನಿಮಗಿಲ್ಲೇ ತೋರಿಸ್ತಾ ಹೋಗ್ತಾ ಇದ್ದೀನಿ, ಇದು ಯಾವ ರೀತಿಯಾಗಿ ಯಾರ್ಯಾರ ಹೆಸರಿಗೆ ಸರ್ಕಾರಿ ಗೋಮಾಳ ಜಮೀನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಯಾವುದೇ ರೀತಿ ನೀಟಾಗಿ ಗೊತ್ತಾಗುತ್ತೆ ಸರ್ಕಾರಿ ಗೋಮಾಳ ಜಮೀನು ಅಂತ ಹೇಳಿ. ಆದರೆ ಗೋಮಾಳ ಜಮೀನನ್ನು ಯಾರಿಗೂ ಕೂಡ ಖಾತೆಯನ್ನು ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಎಸ್ ಟಿ ಸೋಮಶೇಖರ್ ಅವರ ಆಪ್ತರು ಅಂತ ಯಾರ್ಯಾರು ಇದ್ದಾರೆ ಅಂದರೆ, ರಂಗಮ್ಮ ವೈಫ್ ಆಫ್ ಮುನಿ ನರಸಯ್ಯ, ವೆಂಕಟಮ್ಮ ವೈಫ್ ಆಫ್ ಪುಟ್ಟ ಮಾದಯ್ಯ, ಬಿ ವಿ ಚಂದರ್ರಾವ್ ಸನ್ ಆಫ್ ವಿಜೇಂದ್ರ ರಾವ್, ಬಿ ವಿ ಮನೋಹರ್ ಬಾಬಡೆ ಸನ್ ಆಫ್ ವಿಜೇಂದ್ರ ರಾವ್, ಶಿವಣ್ಣ ಸನ್ ಆಫ್ ನರಸಿಂಹಯ್ಯ, ಅಬ್ದುಲ್ ಸತ್ತಾರ್ ಸನ್ ಆಫ್ ಮಹಮ್ಮದ್ ಇಸ್ಮಾಯಿಲ್. ಅಂದರೆ ಪ್ರತಿಯೊಬ್ಬರಿಗೆ 5 ಜನಕ್ಕೆ ಒಬ್ಬೊಬ್ಬರಿಗೆ 2 ಎಕರೆ 6 ಎಕರೆ 4 ಎಕರೆ ಈ ರೀತಿಯಾಗಿ ಸರ್ಕಾರಿ ಗೋಮಾಳ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಗೋಮಾಳ ಜಮೀನು ಅಂತ ಇದೆ. ಆದರೆ ಗೋಮಾಳ ಜಮೀನನ್ನು ಯಾರಿಗೂ ಕೂಡ ಖಾತೆಯನ್ನು ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಟ್ಟು ಅವರು ತಮ್ಮ ಆಪ್ತರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅಂತೇಳಿ ನಾನು ನಿಮಗೆ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸರ್ಕಾರಿ ಗೋಮಾಳ ಜಮೀನು ಅಂತ ಹೇಳಿ 107 ಎಕರೆ ಇದೆ, 107 ಎಕರೆ 19 ಗುಂಟೆ ಇದೆ. ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ತಮಗೆ ಬೇಕಾದಂತಹ ರೀತಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಫೋರ್ಜರಿಯನ್ನು ಮಾಡಿ, ಸಂಬಂಧಪಟ್ಟಂಥ ಅಧಿಕಾರಿಗಳ ಸಹಿಯನ್ನು ಕೂಡ ಫೋರ್ಜರಿಯನ್ನು ಮಾಡಿ ಅವರು ತಮ್ಮ ಆಪ್ತರಿಗೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಎನ್ ಆರ್ ರಮೇಶ್ ಮಾಡಿದ್ದಾರೆ. ಈ ಕುರಿತಂತೆ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾರೆ.
ಹಾಗೆಯೇ ಇಡಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ಗೋಮಾಳ ಜಮೀನನ್ನು ಬೇರೆ ಹೆಸರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಒಂದಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಆ ಹಂತದಲ್ಲಿ ಅಂದರೆ ಅವರಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ರು ಅವರ ವಿರುದ್ಧ ಅವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆಯೇ ಗೋಮಾಳ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರುವಂತಹ ತಮ್ಮ ಹೆಸರಿಗೆ ಮಾಡ್ಕೊಂಡಿರುವಂಥವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆಯೇ ಕೂಡಲೇ ಸರ್ಕಾರಿ ಗೋಮಾಳ ಜಮೀನು ಅಂತಂದ್ರೆ ಕೇವಲ ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಗೋಮಾಳ ಜಮೀನನ್ನ ಅಲ್ಲಿನ ಪ್ರಭಾವಿ ಶಾಸಕರು ತಮ್ಮ ಹೆಸರಿಗಾಗಿರ್ಬೋದು ತಮ್ಮ ಆಪ್ತರ ಹೆಸರಿಗೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಂದ್ರೆ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡು ಫೆನ್ಸಿಂಗ್ ಹಾಕುವಂಥ ಕೆಲಸ ಆಗಬೇಕು ಅಥವಾ ಅಲ್ಲಿ ಸರ್ಕಾರಿ ಗೋಮಾಳ ಜಾಗ ಅನ್ನುವಂಥದ್ದು ಹೆಸರನ್ನ ಹಾಕಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಎನ್ ಆರ್ ರಮೇಶ್ ಮಾಡಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.